ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೆ ಬೆಳ್ಳಂಬೆಳಿಗ್ಗೆ ಇಡಿ ಶಾಕ್ ಅನ್ನ ನೀಡಿದೆ. ಬೆಂಗಳೂರಿನಲ್ಲಿರುವ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿರುವಂತದ್ದು. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೆ ಬೆಳ್ಳಂಬೆಳಿಗ್ಗೆ ಈಗ ಇಡಿ ಶಾಕ್ ಅನ್ನ ನೀಡಿದೆ. ಬೆಂಗಳೂರಿನಲ್ಲಿರುವ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿರುವಂತದ್ದು. ಅಶೋಕ್ ನಗರದಲ್ಲಿರುವ ಶಾಸಕ ಹ್ಯಾರಿಸ್ ನಿವಾಸ. ಹ್ಯಾರಿಸ್ ಮನೆಯಲ್ಲಿ ಇಡಿಯಿಂದ ಇಂಚಿಂಚು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಲ್ಪಾಡ್ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿರುವ ಇಡಿ ಅಧಿಕಾರಿಗಳು. ಮನೆ ಸೇರಿದಂತೆ ಕಚೇರಿಗಳಲ್ಲೂ ಕೂಡ ಅಧಿಕಾರಿಗಳಿಂದ ಪರಿಶೀಲನೆ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಶಾಕ್ ಅನ್ನ ನೀಡಿದ್ದಾರೆ. ಅಶೋಕ್ ನಗರದಲ್ಲಿರುವ ಶಾಸಕ ಹ್ಯಾರಿಸ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಬೆಂಗಳೂರು ಸೇರಿದಂತೆ 17 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಇಡಿ ಆಫೀಸರ್ಸ್ ಲಗ್ಗೆ ಇಟ್ಟಿರುವಂತದ್ದು. ಈಗಾಗಲೇ ಒಂದ್ ಕಡೆ ಹ್ಯಾರಿಸ್ ಮನೆಯಲ್ಲಿ ಇಡಿಯಿಂದ ಇಂಚಿಂಚು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹ್ಯಾರಿಸ್ ಮನೆಯಲ್ಲಿ ಅಷ್ಟೇ ಅಲ್ಲದೆ ನಲ್ಪಾಡ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ 17 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮನೆ ಮೇಲೆ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ಶಾಸಕರ ಮನೆ ಸೇರಿ 17 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಳ್ಳಂಬೆಳಿಗ್ಗೆ ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ಗೆ ಇಡಿ ಶಾಕ್ ಅನ್ನ ಕೊಟ್ಟಿದೆ. ಶಾಸಕರ ಮನೆ ಸೇರಿದಂತೆ 17 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದೆ. ಇನ್ನು ಹ್ಯಾರಿಸ್ ಬಿಡಿಎ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವರ ಪುತ್ರ ಮೊಹಮ್ಮದ್ ನಲ್ಪಾಡ್ ಕಾಂಗ್ರೆಸ್ ಯುವ ಮುಖಂಡ. ಇವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನು ಈಗಾಗಲೇ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಇನ್ನು ಒಂದ್ ಕಡೆ ನಲ್ಪಾಡ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಿಟ್ಕಾಯಿನ್ ವಿಚಾರಕ್ಕೆ ನಡೀತಾ ಹಾಗಾದ್ರೆ ರೇಡ್ ಅನ್ನೋ ಪ್ರಶ್ನೆ ಈಗ ಕೇಳಿ ಬರ್ತಾ ಇದೆ. ಬಿಟ್ಕಾಯಿನ್ ಹಗರಣದಲ್ಲಿ ಅರೆಸ್ಟ್ ಆಗಿದ್ದ ಶ್ರೀಕಿ, ಈ ಕೇಸ್ನಲ್ಲಿ ತಳುಕು ಹಾಕಿಕೊಂಡಿದ್ದ ರಾಜಕೀಯ ವ್ಯಕ್ತಿಗಳು, ಹಲವು ರಾಜಕೀಯ ನಾಯಕರನ್ನ ಹೆಸರು ಪ್ರಸ್ತಾಪಿಸಿದ್ದ ಹ್ಯಾಕರ್ ಶ್ರೀಕಿ. ಇನ್ನು ಈ ಆಯಾಮದಲ್ಲೂ ಇಡಿ ಅಧಿಕಾರಿಗಳಿಂದ ತನಿಖೆ ಆಗ್ತಾ ಇದೆ. 4 ಕೋಟಿಗೂ ಹೆಚ್ಚಿನ ವ್ಯವಹಾರ ನಡೆದಿತ್ತು ಎಂಬ ಶಂಕೆ ಹಿನ್ನೆಲೆಯಲ್ಲಿ ಈಗಾಗಲೇ ನಲ್ಪಾಡ್ ಮತ್ತು ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನಲ್ಪಾಡ್ ಉಳಿದುಕೊಳ್ಳುವ ಕೊನಾರ್ಡ್ ಹೋಟೆಲ್ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡಿರುವ ಬಗ್ಗೆ ಸಾಕಷ್ಟು ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಈ ಹಿಂದೆಯೂ ಕೂಡ ಜಮೀರ್ ಪಿಎ ಸರ್ಫರಾಜ್ ನಲ್ಪಾಡ್ ವಿರುದ್ಧ ದೂರು ಕೇಳಿ ಬಂದಿತ್ತು. ಇದೇ ಬೆನ್ನಲ್ಲೇ ಈಗ ಕೇರಳ ಬೆಂಗಳೂರಿನಲ್ಲಿ ಇನ್ವೆಸ್ಟ್ ಅಂತ ದೂರು ನೀಡಿದ ತೇಜಸ್ ಗೌಡ. ಹಾಗಾದ್ರೆ ಇಲ್ಲಿ ಇಡಿ ಅಧಿಕಾರಿಗಳು ಬಿಟ್ಕಾಯಿನ್ ವಿಚಾರಕ್ಕೆ ನಡೀತಾ ಅನ್ನೋ ರೇಡ್ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ಹ್ಯಾರಿಸ್ ಮನೆ ಮೇಲೂ ದಾಳಿ ಮಾಡಿದ್ದಾರೆ. ಇನ್ನೊಂದು ಕಡೆ ನಲ್ಪಾಡ್ ಅವರ ಮನೆ ಮೇಲೂ ದಾಳಿ ಮಾಡಿರುವಂತದ್ದು. ನಲ್ಪಾಡ್ ಅವರ ಉಳಿದುಕೊಳ್ಳುವಂತಹ ಕೊನಾರ್ಡ್ ಹೋಟೆಲ್ ಮೇಲೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹಾಗಾದ್ರೆ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಹ್ಯಾಕರ್ ಶ್ರೀಕಿ ಜೊತೆಯಲ್ಲಿ ಆರ್ಥಿಕ ಸಂಬಂಧವನ್ನ ಹೊಂದಿದ್ದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇವರಿಬ್ಬರ ಮೇಲೆ ಈಗ ದಾಳಿ ಮಾಡಿದ್ದಾರೆ. ಇನ್ನು ಶ್ರೀಕಿ ಜೊತೆ ನಲ್ಪಾಡ್ ಆರ್ಥಿಕ ವ್ಯವಹಾರವನ್ನ ಇಟ್ಕೊಂಡಿದ್ದ. ಇದೇ ಹಿನ್ನೆಲೆಯಲ್ಲಿ ಶ್ರೀಕಿ ಜೊತೆ ನಲ್ಪಾಡ್ 6 ವರ್ಷದ ಹಣಕಾಸಿನ ವ್ಯವಹಾರವನ್ನ ಕೂಡ ಇವರಿಬ್ರು ಹೊಂದಿದ್ರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಬ್ರು ಸೇರಿ 4.5 ಕೋಟಿ ರೂಪಾಯಿ ವಹಿವಾಟನ್ನ ನಡೆಸಿದ್ರು ಅಂತ ಹೇಳಿ ಒಂದ್ ಕಡೆ ಹೇಳಲಾಗ್ತಾ ಇದೆ. ಇನ್ನು 2024 ಜೂನ್ನಲ್ಲಿ ನಲ್ಪಾಡ್ ವಿಚಾರಣೆಯನ್ನ ಮಾಡಿದ್ರು ಸಿಐಡಿ ಅಧಿಕಾರಿಗಳು. ಬಿಟ್ಕಾಯಿನ್ ಹಗರಣದ ವಿಚಾರವಾಗಿ ಸಿಐಡಿ ಅಧಿಕಾರಿಗಳು ಆತನನ್ನ ವಿಚಾರಣೆಗೆ ಒಳಪಡಿಸುತ್ತಿದ್ರು. 2021ರಲ್ಲಿ ಇನ್ನು ಒಂದ್ ಕಡೆ ಸಿಸಿಬಿಯ ನಂತರ ಸಿಐಡಿ ಅಧಿಕಾರಿಗಳಿಗೆ ಇದೀಗ ಇಡಿ ಅಧಿಕಾರಿಗಳಿಂದ ರೇಡ್ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 2024ರಲ್ಲಿ ಜೂನ್ನಲ್ಲಿ ನಲ್ಪಾಡ್ ವಿಚಾರಣೆಯನ್ನ ಮಾಡಿದ್ದ ಸಿಐಡಿ ಅಧಿಕಾರಿಗಳು ಇದೇ ಹಗರಣದ ವಿಚಾರವಾಗಿ ಸಿಐಡಿ ಅಧಿಕಾರಿಗಳು ಆತನನ್ನ ವಿಚಾರಣೆ ಮಾಡಿದ್ದಾರೆ.
ಇನ್ನು 2021ರಲ್ಲಿ ಸಿಸಿಬಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದ ಇಡಿ, ಇನ್ನು ಸಿಸಿಬಿಯ ನಂತರ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆಯಾಗಿದ್ದ ಕೇಸ್. ಇದೀಗ ಇಡಿ ಅಧಿಕಾರಿಗಳಿಂದ ರೇಡ್ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು, ಇವರು ಬಿಟ್ಕಾಯಿನ್ ವಿಚಾರಕ್ಕೆ ನಡೀತಾ ಅನ್ನೋದು ಇಲ್ಲಿ ರೇಡ್ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಶ್ರೀಕಿಯನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆ ಮಾಡಿದಾಗ ಸಾಕಷ್ಟು ಶಾಸಕರ ಹೆಸರುಗಳನ್ನ ಆತ ಹೇಳಿರುವಂತದ್ದು. ಅದರಲ್ಲಿ ಕೂಡ ಈತ ಮೊಹಮ್ಮದ್ ನಲ್ಪಾಡ್ ಅವರ ಜೊತೆ ಆರ್ಥಿಕ ವ್ಯವಹಾರವನ್ನ ಇಟ್ಕೊಂಡಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇವರಿಬ್ರು ನಡುವೆ 4.5 ಕೋಟಿ ವ್ಯವಹಾರ ಆಗಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಟೈಮ್ನಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ ರೇಡ್ ಮಾಡಿದ್ರು. ಸಿಐಡಿ ಅಧಿಕಾರಿಗಳಿಂದ ಈಗ ಇಡಿ ಅಧಿಕಾರಿಗಳಿಗೆ ಯಾವಾಗ ಕೇಸ್ ವರ್ಗಾವಣೆ ಆಯಿತೋ ಈಗ ಹ್ಯಾರಿಸ್ ಹಾಗೂ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ.